ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ನಿಮಗೆ ಟೈಲರಿಂಗ್ ಮಷಿನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಅಂದರೆ ಹೇಗೆ ಈ ಮಷಿನ್ನ ಕೂರಿಸೋದು ಅಂತ, ಪ್ಲಸ್ ಮೋಟರ್ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಇವತ್ತು ಕೊಡ್ತೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಇವತ್ತು ಮಷೀನು ಮೆರಿಟ್ ಅಂತ. ಇದು ಸ್ವಲ್ಪ ದೊಡ್ಡ ಮಷೀನು, ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಮಷೀನ್. ಇದು ಚಿಕ್ಕದಾಗಿಯೂ ಕೂಡ ಒಂದು ಬರುತ್ತೆ ಆ್ಯಂಡ್ ಇದು ದೊಡ್ಡದು. ಎರಡೂ ಕೂಡ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ, ಅಥವಾ ನೀವು ಶಾಪ್ ಇಡೋದಾದರೆ ಶಾಪಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ಮೇನ್ ಪಾರ್ಟ್ ಏನಿದೆ ಇದನ್ನು ತಲೆ ಅಂತ ಹೇಳ್ತಾರೆ, ಮತ್ತು ಇದೇನಿದೆ ಟೇಬಲು ಇದನ್ನು ಕಾಲು ಅಂತ ಹೇಳ್ತಾರೆ. ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹಂಗೆ ಯೂಸ್ ಮಾಡುವಂಥದ್ದು. ಇಲ್ಲಿ ಪೆಡಲ್ ಇರುತ್ತೆ, ವೀಲ್ಸ್ ಇರುತ್ತೆ, ಇದಕ್ಕೆ ಹಾಗಾಗಿ ಇದನ್ನು ಕಾಲು ಅಂತ ಹೇಳ್ತಾರೆ. ಇದು ಮೆರಿಟಿನ್ ಮಷೀನು. ನಾವು ಬ್ಯಾಂಗ್ಳೂರಿಂದ ಹಾಸನ್ಗೆ ಶಿಫ್ಟ್ ಆದಾಗ ಇದನ್ನು ನನ್ನ ಹಸ್ಬೆಂಡ್ ಅವ್ರ ರಿಲೇಟಿವ್ ಮನೇಲಿ ಇಟ್ಟಿದ್ವಿ. ಅವ್ರ ಹತ್ರನೇ ಇಸ್ಕೊಂಡಿದ್ದು ಕೂಡ. ಸೊ ಅವ್ರ ಮನೇಲಿ ಇಟ್ಟೋಗಿದ್ವಿ, ಎತ್ಕೊಂಡು ಶಿಫ್ಟ್ ಮಾಡಬೇಕಾದ್ರೆ ಓಡಾಡೋದಕ್ಕಾಗೋದಿಲ್ಲ ಅಂತ. ಪ್ಲಸ್ ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ಮಷೀನೆಲ್ಲ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಅವ್ರ ಮನೇಲಿ ಬಿಟ್ಟೋಗಿದ್ವಿ. ಬಂದಮೇಲೆ ಇಸ್ಕೊಂಬಂದ್ವಿ, ಫುಲ್ಲು ಕೆಟ್ಟೋಗಿತ್ತು ಮಷೀನು. ಐ ಮೀನ್ ಇದೇನಿದೆ ದಾರ ಬರುತ್ತಲ್ಲ ಇದೆಲ್ಲ ಕಿತ್ತೋಗಿತ್ತು. ಆಮೇಲೆ ಫುಲ್ಲು ಧೂಳೆಲ್ಲ ಹಿಡ್ದು ತುಂಬಾ ಹಳೇ ಜಮಾನದ ಮಷಿನ್ ಥರ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗಂತೂ ನೋಡಿ ಮಷಿನ್ನ. ಯಾಕಂದರೆ ಫಸ್ಟು ಕೂಡ ಸರ್ವಿಸ್ ಮಾಡಿಸಿದ್ವಿ, ಮತ್ತು ಇವಾಗ ಬಂದಾಗ ಕೂಡ ಸರ್ವಿಸ್ ಮಾಡಿಸಿ ತೊಗೊಂಡು ಬಂದಿರೋವಂಥದ್ದು. ಇಲ್ಲಿ ಯಲಹಂಕದಲ್ಲಿ ಎಲ್ಲ ಸರ್ವಿಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಮಷೀನಲ್ಲಿ ರಿಪೇರ್ ಮಾಡಿಸಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರೋ ಮೋಟರ್, ಇದನ್ನು ಕೂಡ ಓಪನ್ ಆಗಿತ್ತು, ನೆನ್ನೆಲ್ಲ ಫಿಕ್ಸ್ ಮಾಡಿದ್ದೀನಿ. ಏನಿಲ್ಲ, ಇದನ್ನು ಜಸ್ಟು ಇಲ್ಲಿ ಡ್ರಿಲ್ ಮಾಡಿಸ್ಬೇಕು. ಟೇಬಲ್ ಏನಿದೆ ಅಥವಾ ಕಾಲೇನಿದೆ ಅದಕ್ಕೆ ಡ್ರಿಲ್ ಮಾಡಿಸಿ 2 ಪಾಯಿಂಟು ಅಲ್ಲಿ ಇದನ್ನು ನಟ್ಟು ಬೋಲ್ಟ್ ಹಾಕಿ ಕೂರಿಸ್ಬೇಕಷ್ಟೇ. ಈ ಥರ ಥ್ರೆಡ್ ಬರುತ್ತೆ ನಿಮಗೆ. ಈ ಥ್ರೆಡ್ನ ಕೂಡ ಅದು ನೋಡ್ಕೋಬೇಕು, ದೂರ ಎಷ್ಟು ದೂರ ಬರುತ್ತೆ, ಎಷ್ಟು ದೂರದಲ್ಲಿ ಟೈಟಾಗಿ ಕೂರುತ್ತೆ ಅಂತ ಕೂರಿಸಿ ನೋಡಿ ಡ್ರಿಲ್ ಮಾಡಿ. ನಿಮಗೆ ಡ್ರಿಲ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಯಾರನ್ನಾದರೂ ಕರ್ಕೊಂಬಂದು ಕಾರ್ಪೆಂಟರ್ಸ್ನ ನೀವು ಡ್ರಿಲ್ ಮಾಡಿಸ್ಕೋಬೋದು. ನಮ್ಮ ಮನೇಲಿ ಡ್ರಿಲ್ಲಿಂಗ್ ಮಷೀನೆಲ್ಲ ಇರೋದ್ರಿಂದ ನಾವು ಆಲ್ರೆಡಿ ಡ್ರಿಲ್ ಮಾಡ್ಕೊಂಡಿದ್ದೀವಿ. ಫಿಕ್ಸ್ ಮಾಡಬೇಕಾದ್ರೆ ವಿಡಿಯೋ ಒಂದು ಮಾಡೋಕ್ಕಾಗಲಿಲ್ಲ. ಆ ಮೋಟರ್ ಜೊತೆ ಈ ಥರ ಪೆಡಲ್ ಕೂಡ ಬರುತ್ತೆ. ಇದು ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗುವಂಥದ್ದು. ಅರೌಂಡ್ 1000ಇಂದ 1300ವರೆಗೂ ಬರುತ್ತೆ ಇದು ಮೋಟರು. ತುಂಬ ಒಳ್ಳೆ ಕಂಪನಿದು, ಹಾಗಾಗಿ ಈ ಮೋಟರ್ ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ನೀವು ಮೋಟರ್ ಬೇಕಂದರೆ ಮೋಟರ್ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಾವಿಲ್ಲಿ ಮೋಟರ್ ಹಾಕ್ಸ್ಕೊಂಡಿರೋದು ಏನಕ್ಕೆ ಅಂದರೆ ಪಾಪು ಇದ್ದಾರೆ ಮನೇಲಿ. ಸ್ಟಿಚ್ ಮಾಡಬೇಕಾದ್ರೆ ಈ ವೀಲ್ ಏನಿದೆ, ವೀಲ್ ಹಿಂಗೆ ತಿರುಗುತ್ತೆ ನೋಡಿ. ಹಿಂಗೆ ತಿರುಗಬೇಕಾದ್ರೆ ಅಕಸ್ಮಾತ್ ನಾವು ನೋಡ್ಕೊಂಡಿಲ್ಲ ಅಂದರೆ ಪಾಪು ಬಂದು ಕೈ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಹಾಗಾಗಿ ವೀಲ್ದು ನಾವು ಯೂಸ್ ಮಾಡ್ತಾ ಇಲ್ಲ, ಆ್ಯಂಡ್ ಇದನ್ನು ಹೀಗೆ ಟೈ ಮಾಡಿಬಿಡ್ತೀವಿ ದಾರ ಹಾಕಿ. ಸೊ ಇದು ಅವಾಗ ಯೂಸಿಗೆ ಇರೋದಿಲ್ಲ. ಸೊ ಜಸ್ಟು ಹಿಂಗೆ ನೋಡೋಕ್ಕೆ ಮಾತ್ರ ಇರುತ್ತೆ ಅಷ್ಟೇ. ಪ್ಲಸ್ ಇದು ಕೂಡ ಅಷ್ಟೇ, ಇದ್ರ ಮೇಲೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತಿರ್ತಾರೆ. ಅದನ್ನು ಕೂಡ ನಾವು ಟೈಟ್ ಮಾಡಿದ್ದೀವಿ ನಟ್ಟಲ್ಲಿ, ಅಲ್ಲಿ ಇಲ್ಲಿ ಎರಡೂ ಟೈಟ್ ಮಾಡಿದ್ದೀವಿ. ಸೊ ಇದು ಮೂವ್ ಆಗೋದಿಲ್ಲ. ಇದನ್ನೊಂದನ್ನು ಮಾತ್ರ ಟೈ ಮಾಡಬೇಕು ನಾವು, ಸೊ ದಟ್ ಇದನ್ನು ಕೂಡ ಮೂವ್ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಇದರ ದಾರ ಎಲ್ಲ ಹೇಗೆ ಹಾಕೋದು ಅನ್ನೋದನ್ನ ಕೂಡ ನಾನು ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಒಂದು ದಾರ ಹಾಕಿ ಬಿಟ್ಟಿದ್ದೀವಿ. ಸಪೋಸ್ ನೀವು ಅಂದ್ಕೊಳ್ಳಿ ಇಲ್ಲಿ ನಾವು ದಾರ ಹಾಕಿದ್ದೀವಿ ಅಂತ, ದಾರದ ಉಂಡೆಯಲ್ಲಿ ಆ ದಾರನ ತೊಗೊಂಬಂದು ಇಲ್ಲೊಂದಿರುತ್ತೆ, ಇದರಲ್ಲಿ ಲಾಸ್ಟ್ ಹೋಲ್ ಏನಿದೆ ಆ ಹೋಲ್ಗಡೆ ಬರಬೇಕು. ಸ್ವಲ್ಪ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ದಾರದಿಂದ ಬಂದು ಇದ್ರ ಒಳಗಡೆ ಹಾಕಬೇಕು ನಾವು. ಇಲ್ಲಿ 2 ಪ್ಲೇಟ್ಸ್ ಇರುತ್ತೆ, ಆ ಪ್ಲೇಟ್ಸ್ ಮೇಲೆ ಹೋಗೋ ಥರ ಮಾಡಿ ಹಿಂಗೆ ತೊಗೊಂಬಂದು ಒಳಗಡೆಯಿಂದ, ಪ್ಲಸ್ ಇದೊಂದು ಇದರಲ್ಲಿ ಕೂಡ ಹೋಲ್ ಇರುತ್ತೆ, ಇದರಲ್ಲಿ ತೊಗೊಂಡು ಬರಬೇಕು. ಇದು ನಮ್ಮ ಬಲಗಡೆಯಿಂದ ಎಡಗಡೆಗೆ ಬರಬೇಕು. ಆ ಥರ ದಾರ ಹಾಕಿ ಇಲ್ಲಿ ಕೂಡ ಇನ್ನೊಂದು ಇರುತ್ತೆ, ಇದ್ರ ಒಳಗಡೆಯಿಂದ ಹೋಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನಾವು ಈ ಸೂಜಿ ಏನಿದೆ, ಸೂಜಿಯಲ್ಲಿ ಈ ಸೈಡ್ ತೂತಿದೆ, ಈ ತೂತ್ ಕಡೆಯಿಂದ ಅಂದರೆ ಎಡಗಡೆಯಿಂದ ಬಲಗಡೆ ಬರಬೇಕು. ಸ್ಟಾರ್ಟಿಂಗ್ ನಾವು ಹಾಕಬೇಕಾದಾಗ ಬಲಗಡೆಯಿಂದ ಬರುತ್ತೆ ದಾರ, ಆ್ಯಂಡ್ ಇಲ್ಲಿ ಸೂಜಿ ಹಾಕಬೇಕಾದಾಗ ಮಾತ್ರ ಎಡಗಡೆಯಿಂದ ಬಲಗಡೆಗೆ ತರ್ಕೊಬರಬೇಕು. ಆ್ಯಂಡ್ ಕೆಳಗಡೆ ಬಾಬಿನ್ ಇರುತ್ತೆ. ನಾನು ನಿಮಗೆ ದಾರ ಹಾಕಿ ಇವಾಗ ತೋರಿಸ್ತೀನಿ. ಸೊ ಎಡಗಡೆಯಿಂದ ಬಲಗಡೆ ಹಾಕ್ಕೋಬೇಕು.
ಹಾಕ್ಕೊಂಡು ನಾವು ವೀಲ್ನ ತಿರುಗಿಸಿದಾಗ ಕೆಳಗಡೆ ಬಾಬಿನಲ್ಲಿ ಏನಿರುತ್ತೆ ದಾರ, ಆ ದಾರ ಮೇಲ್ಗಡೆ ಬರುತ್ತೆ. ಸೊ 2 ದಾರನ ಇವಾಗ ಸೇರಿಸಿ ಇಲ್ಲಿ ಬ್ಯಾಕಲ್ಲಿ ಇದೊಂದು ಹ್ಯಾಂಡಲ್ ಥರ ಇರುತ್ತೆ, ಅದನ್ನು ಎತ್ತಿ ನಾವು ಹಿಂದುಗಡೆಗೆ ಬಿಟ್ಟು ಮತ್ತು ಅದನ್ನು ಡೌನ್ ಮಾಡಿ ಬಟ್ಟೆಯಲ್ಲಿ ನಾವು ಸ್ಟಿಚ್ ಮಾಡ್ಕೋಬೋದು. ಇದು ದಾರ ಹಾಕ್ಕೊಳ್ಳುವಂಥದ್ದು. ಮತ್ತು ಟೈಮ್ಗೆ ನಾವು ಆಯಿಲ್ ಕೂಡ ಹಾಕಬೇಕು. ಇಲ್ಲಿ ಆಯಿಲ್ಗೆ ಅಂತಲೇ ಹೋಲ್ಸ್ ಇರುತ್ತೆ, ಎಲ್ಲ ಕಡೆಯೂ ಆಯಿಲ್ ಹಾಕ್ಕೋಬೇಕು. ತಿಂಗಳಿಗೆ ಏನಿಲ್ಲ ಅಂದರೆ 2 ರಿಂದ 3 ಸರಿ ಆಯಿಲ್ ಹಾಕ್ಕೊಂಡ್ರೆ ಮಷಿನ್ ತುಂಬಾ ಚೆನ್ನಾಗಿ ಬರುತ್ತೆ ಬಾಳಿಕೆ. ಆ್ಯಂಡ್ ಮಷಿನ್ನಲ್ಲೇ ನಾವು ಬಾಬಿನ್ಗೆ ದಾರನ ಈಸಿಯಾಗಿ ತುತ್ಕೋಬೋದು. ಅದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಮೋಟರ್ ಬಗ್ಗೆ ಬರೋಣ. ನಾವು ಆಲ್ರೆಡಿ ಹೇಳಿದಾಗೆ ನಾವು ಡ್ರಿಲ್ ಮಾಡಿ ಇದನ್ನು ಮೋಟರ್ನ ಫಿಕ್ಸ್ ಮಾಡ್ಕೋತೀವಿ ನಟ್ ಹಾಕಿ. ಸೊ ಈ ಪೆಡಲ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೀವು ಪೆಡಲ್ ನೋಡ್ತಾ ಇದ್ದೀರಾ, ಇದು ಎಲೆಕ್ಟ್ರಿಸಿಟಿ ಇದ್ದರೆ ಮಾತ್ರ ವರ್ಕ್ ಆಗೋದು ಮೋಟರ್ಗೆ ನಾವು ಈ ಪೆಡಲ್ನ ಫಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕಡಿಮೆ ಸ್ಪೀಡಲ್ಲಿ ಹೋಗುತ್ತೆ, ಜಾಸ್ತಿ ಪ್ರೆಸ್ ಮಾಡಿದ್ರೆ ತುಂಬ ಸ್ಪೀಡಲ್ಲಿ ಹೋಗುತ್ತೆ. ಸೊ ತುಂಬ ಸ್ಪೀಡ್ ನಮಗೆ ಬೇಕಾಗೋದಿಲ್ಲ, ಸೊ ಸ್ವಲ್ಪ ಸ್ಪೀಡಲ್ಲೇ ನಾವು ಹೊಲ್ಕೋಬೋದು. ನಾವು ಮೋಟರ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿದರೆ ಮಷೀನು ತುಂಬ ಶೇಕ್ ಆಗೋದಿಲ್ಲ. ಕರೆಕ್ಟಾಗಿ ಫಿಕ್ಸ್ ಮಾಡಿದರೆ ಆರಾಮಾಗೇ ನಾವು ಇದನ್ನು ಸ್ಟಿಚ್ ಮಾಡ್ಕೊಬೋದು. ಮೋಟರ್ ಇದ್ದರೆ ಏನು ಅಂದರೆ ತುಂಬ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು, ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ, ಅಂದರೆ ತುಂಬ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಇದು ನಾನು ಬರೀ ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ನಾವು ಇದನ್ನು ಕಾಲಲ್ಲಿ ಯೂಸ್ ಮಾಡುವಂಥದ್ದು. ಇದು ಪ್ಲಗ್ ಇರುತ್ತೆ, ನಿಮಗೆ ಪ್ಲಗ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ನೀವು ಪ್ಲಗ್ ಹಾಕ್ಕೊಳ್ಳಿ. ಇದೇನಿದೆ ಇದು ಕನೆಕ್ಟರ್, ಇದು ಮತ್ತು ಮೋಟರ್ ಏನಿದೆ ಇದೆರಡನ್ನು ಕನೆಕ್ಟ್ ಮಾಡಿ ನಾವು ಇದನ್ನು ಕಾಲ ಹತ್ರ ಹಿಡ್ಕೊಬೇಕಾಗುತ್ತೆ. ಸೊ ನಾವು ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡಾಗ ಈ ಥರ ಆದರೂ ನಾವು ನಮ್ಮ ಕಾಲಿನಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಆಪ್ರೇಟ್ ಮಾಡ್ಬೋದು. ಇಲ್ಲಿ ನಿಮಗೆ ಹಿಂದೆ ಹಾಕ್ಕೊಂಡ್ರೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಮುಂದೆ ಕೂಡ ಹೀಗೆ ಇಟ್ಟರೆ, ನನಗೆ ಯೂಶ್ವಲಿ ಈ ಥರ ಇಟ್ಟರೆ ಕಂಫರ್ಟಬಲ್. ಯಾಕೆ ಅಂತಂದರೆ ಹೀಗೆ ಇಟ್ಕೊಂಡಾಗ ಆ ಕಂಟ್ರೋಲ್ ಏನಿದೆ ಅದು ಈಸಿಯಾಗಿ ಬರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ಜಾಸ್ತಿನೂ ನಾನು ಪ್ರೆಸ್ ಮಾಡೋಕ್ಕೆ ಹೋಗಲ್ಲ, ಹಿಂಗೆ ಇಟ್ಕೊಂಡ್ರೆ ಸ್ವಲ್ಪ ಪ್ರೆಸ್ ಆಗುತ್ತೆ. ಯೂಶ್ವಲಿ ಏನು ಅಂತಂದರೆ ಒಂದೊಂದು ಸತಿ ಜೋರಾಗಿ ಪ್ರೆಸ್ ಆಗಿಬಿಡುತ್ತೆ, ಸೊ ಮಷಿನ್ ಫುಲ್ಲು ಶೇಕ್ ಆಗ ಸ್ಟಾರ್ಟ್ ಆಗೋಗುತ್ತೆ. ನಾವು ಆ ಥರ ಹಿಡ್ಕೊಂಡ್ರೆ ಲೈಟಾಗಿ ಪ್ರೆಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಟೈಲರಿಂಗ್ ಮಷೀನ್ನ ಒಂದಷ್ಟು ಇನ್ಫಾರ್ಮೇಷನ್. ಇದರ ಜೊತೆಲಿ ಇನ್ನೊಂದೇನು ಅಂದರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಆ ಸ್ಟಿಚಿಂಗ್ ಏನು ಬೀಳುತ್ತೆ ಅದು ಸ್ವಲ್ಪ ದಪ್ಪ ಬೇಕಾ, ಚಿಕ್ಕ ಚಿಕ್ಕ ಸ್ಪೇಸಲ್ಲಿ ನಮಗೆ ಸ್ಟಿಚಿಂಗ್ ಬೇಕಾ ಅನ್ನೋದನ್ನ ಕಂಟ್ರೋಲ್ ಮಾಡೋದು ಈ ಒಂದು ಬಟನಿಂದ. ಸೊ ಇದನ್ನು ಹೀಗೆ ಮಾಡಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಬೋದು. 1, 1.5, 2 ಆ ಥರ ಇದೆ. ಸೊ ಇದನ್ನು ಫಸ್ಟ್ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದು ಆಮೇಲೆ ನಾವು ಇದನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಇಟ್ಕೊಂಡಿರೋದು 1.5 ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗು, ಹಾಗಾಗಿ 1.5ಗೆ ನಾನಿಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಈ ಫಾಲ್ಸ್ ಎಲ್ಲ ಹಾಕಬೇಕಾದಾಗ 2 ಅಥವಾ 2.25 ಹಿಡ್ಕೊಂಡು ನಾವು ಸ್ಟಿಚಿಂಗ್ ಹಾಕ್ಕೋಬೋದು, ಆವಾಗ ಫಾಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಬಿಗಿನರ್ಸ್ ಆಗಿದ್ದರೆ ಮಷೀನ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಏನು ಅಂದರೆ ನಾವು ಇದನ್ನು ಮುಂದೆ ಬರೋ ಥರ ನಾವು ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ವೀಲ್ನ. ಅಕಸ್ಮಾತ್ ನಾವು ಹಿಂದೆ ತಿರುಗಿಸ್ಬಿಟ್ರೆ ಇಲ್ಲೇನು ಸೂಜಿ ಇದೆ, ಈ ಸೂಜಿನೂ ಮುರಿದೋಗುತ್ತೆ ಮತ್ತು ಮಷೀನು ತುಂಬ ವರ್ಷ ಬಾಳಿಕೆ ಬರೋದಿಲ್ಲ, ಮಷೀನ್ ಕೆಟ್ಟೋಗುತ್ತೆ. ಹಾಗೆ ಮಕ್ಕಳಿದ್ದಾಗ ಕೂಡ ಮನೇಲಿ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದ್ರ ಮೇಲೆ ಒಂದು ಬಾಕ್ಸ್ ಬರುತ್ತೆ ಕವರ್ ಮಾಡೋದಕ್ಕೆ, ಆ ಬಾಕ್ಸ್ನ ಇಡಿ. ಇಲ್ಲ ಅಂತಂದರೆ ನಾವು ಸ್ಟಿಚ್ ಮಾಡ್ತಿರೋದನ್ನ ನೋಡಿ ಅವರು ತಿರ್ಗ್ಸೋಕೆ ಹೋಗಿ ಸೂಜಿಲಿ ಕೈ ಇಡೋದಾಗಲಿ ಅಥವಾ ವೀಲ್ಸಲ್ಲಿ ಕೈ ಇಡೋದಾಗಲಿ ಎಲ್ಲ ಆಗ್ಬೋದು. ಆ ಒಂದು ಆಕ್ಸಿಡೆಂಟ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಇದರಲ್ಲಿ ಬಾಕ್ಸ್ ಬರುತ್ತೆ, ಬಾಕ್ಸ್ ಕೂಡ ತೊಗೋಬೋದು. ಬಾಕ್ಸ್ ಕೂಡ 1,500ದಿಂದ 1,700ವರೆಗೂ ಬರುತ್ತೆ, ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಆನ್ಲೈನಲ್ಲೂ ಅವೈಲೇಬಲ್ ಇರುತ್ತೆ, ಲೋಕಲ್ ಶಾಪ್ಸಲ್ಲೂ ಅವೈಲೇಬಲ್ ಇರುತ್ತೆ. ನಾವು ಆನ್ಲೈನಲ್ಲಂತೆ ಕಂಪೇರ್ ಮಾಡಿ ತೊಗೋಬೋದು, ಶಾಪ್ಸ್ಗೆ ಹೋದಾಗ ಅಲ್ಲಿ ಬಾರ್ಗೇನಿಂಗ್ ಮಾಡಿ ತೊಗೋಬೋದು, ಅಷ್ಟೇ ಡಿಫ್ರೆನ್ಸು ಆನ್ಲೈನ್ ಮತ್ತು ಆಫ್ಲೈನ್ ನಾವು ಪರ್ಚೇಸ್ ಮಾಡೋಕ್ಕೆ ಹೋದಾಗ. ಮತ್ತು ಇನ್ನೊಂದೇನು ಅಂತಂದರೆ ಫ್ರೆಂಡ್ಸ್, ಇದನ್ನು ಕೂರಿಸೋದು ಹೇಗೆ ಅಂತ, ಇಲ್ಲಿ ನಮಗೆ ಲಾಕ್ ಬರುತ್ತೆ,
ಇದು ಟೇಬಲ್ ಜೊತೆಲಿ ಇರುತ್ತೆ, ಅಂದರೆ ಕಾಲು ಅಂತ ಕರಿತೀವಲ್ಲ ಅದ್ರ ಜೊತೆಲಿ ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಇದನ್ನು ಜಸ್ಟ್ ಹೀಗೆ ಓಪನ್ ಮಾಡಬೇಕು. ಓಪನ್ ಮಾಡಿ ಹೀಗೆ ಮಷೀನ್ನ ತೆಗೆಯೋದು. ಅಕಸ್ಮಾತ್ ನಾವೇನಾದರೂ ಬಾಬಿನ್ ಹಾಕಬೇಕಾದ್ರೆ ಅಥವಾ ಇದನ್ನೇನೋ ರಿಪೇರಿಂಗ್ ಕೊಡಬೇಕಾದ್ರೆ ಮತ್ತು ಹೀಗೆ ಕೊರೆಸಿ ಮತ್ತು ಇದನ್ನು ಹೀಗೆ ಲಾಕ್ ಮಾಡೋದಷ್ಟೇ, ಸಿಂಪಲ್, ಇನ್ನೇನು ಇಲ್ಲ. ಒಬ್ಬೊಬ್ಬರು ಏನು ಅಂದರೆ ಇದಕ್ಕೆ ಬೇಸ್ ಬರುತ್ತೆ, ಅದನ್ನು ಮರದಲ್ಲಿ ಕೂಡ ಬೇಸ್ ಮಾಡಿಸ್ಬೋದು. ಮತ್ತು ಹ್ಯಾಂಡ್ ಕ್ರ್ಯಾಂಕ್ ಬರುತ್ತೆ, ಬರೀ ಕೈಯಲ್ಲಿ ಹ್ಯಾಂಡಲ್ನ ಯೂಸ್ ಮಾಡೋವಂಥದ್ದು. ಇದು ದೊಡ್ಡ ಮಷೀನು, ಹಾಗಾಗಿ ಹ್ಯಾಂಡ್ ಕ್ರ್ಯಾಂಕ್ನ ಹಾಕಿಸ್ಕೊಳಕ್ಕೆ ಆಗಲಿಲ್ಲ. ನನಗೇನು ಭಯ ಇದ್ದಿದ್ದು ಅಂದರೆ ಪಾಪು ಕೈ ಇಕ್ತಾರೆ ವೀಲ್ಗೆ ಅಂತ. ಬಟ್ ದೊಡ್ಡ ಮಷೀನ್ ಆಗಿರೋದ್ರಿಂದ ಹ್ಯಾಂಡ್ ಕ್ರ್ಯಾಂಕ್ ಬರೋದಿಲ್ಲ, ಮತ್ತು ಅದನ್ನು ಬೇಸ್ ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಸಿಗೋದಿಲ್ಲ ಅಂತ ಹೇಳಿ ನಾನು ಟೇಬಲ್ನೇ ಇಟ್ಕೊಂಡು ಮೋಟಾರ್ನ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ. ಸೊ ನಿಮಗೆ ಮೋಟಾರ್ ಬೇಡ ಅಂತಂದರೆ ಹೀಗೆ ಟೇಬಲ್ನೇ ಯೂಸ್ ಮಾಡ್ಬೋದು. ಬಟ್ ಏನು ಅಂದರೆ ನಾವು ಮಷೀನ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. ರಿವರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಸೂಜಿ ಮುರಿದೋಗುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಟೇಲರಿಂಗ್ ಮಷಿನ್ ಬಗ್ಗೆ. ನಿಮ್ಗೆ ಏನಾದರೂ ಟೇಲರಿಂಗ್ ಮಷಿನ್ ಬಗ್ಗೆ ಇನ್ನೂ ಒಂದಷ್ಟು ಕ್ವೇರೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸ್ಟಿಚ್ ಎಲ್ಲ ಹೇಗೆ ಮಾಡೋದು, ಬೇಸಿಕ್ ಹೇಗೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅಂಥವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ. ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.